ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಹೊಯ್ಗೆ ಹಪ್ಪಳ ಅಂತ ಮಲೆನಾಡು ಪ್ರದೇಶದಲ್ಲಿ ಮಾಡುವಂಥ ಹೊಯ್ಗೆ ಹಪ್ಪಳದ ರೆಸಿಪಿ ನೋಡೋಣ. ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲೋ, ಇದನ್ನು ನಾವು ನಮ್ಮನೆಯಲ್ಲಿ ಎರೆ ಹಪ್ಪಳ ಅಂತಂದು ಕರೀತಾರೆ. 1 ಕಪ್ ಅಕ್ಕಿನ ಚೆನ್ನಾಗಿ ತೊಳೆದು ಅದನ್ನು 3 ದಿನದ ಕಾಲ ಚೆನ್ನಾಗಿ ನೆನೆಸಿ, ಪ್ರತಿದಿನವೂ ಆ ನೀರನ್ನು ಚೆನ್ನಾಗಿ ತೊಳೆದು ಆ ನೀರನ್ನ ಚೆಲ್ಲಿ ಮತ್ತು ಹೊಸ ನೀರನ್ನ ಹಾಕಿ ಮತ್ತು ಓವರ್ನೈಟ್ ನೆನೆ ಇಡ್ತಾ ಹೋಗಬೇಕು. 3 ದಿನದ ಕಾಲ ಅಕ್ಕಿನ ಚೆನ್ನಾಗಿ ನೆನೆಸಿದ ಮೇಲೆ ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ. ಜಾರ್ನಲ್ಲಿ 1 ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಶುಂಠಿ, 2 ಸ್ಪೂನ್ ಧನಿಯಾ ಮತ್ತು 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಆ ನುಣ್ಣಗೆ ರುಬ್ಕೊಂಡಿದ್ರಲ್ಲಿ ಅದೇ ನೆನೆಸಿದ ಅಕ್ಕಿನ ಹಾಕಿ ಸ್ವಲ್ಪ ಅದಕ್ಕೆ ಬೇಕಾದಷ್ಟು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಹದವಾಗಿರಬೇಕು ಹಿಟ್ಟು, ಅತಿ ನೀರಿಗೂ ಅಲ್ಲ ಅತಿ ಗಟ್ಟಿಯಾಗೂ ಅಲ್ಲ, ಮೀಡಿಯಮ್ ರೀತಿಯಾಗಿ ಇರಬೇಕು. ಅದನ್ನು ಒಂದು ಬೌಲಿಗೆ ತಗೊಂಡು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದೇ ಅಚ್ಕಾರದ ಪುಡಿನ ನೀವು ನುಣ್ಣಗೆ ರುಬ್ಕೊಳ್ಳುವಾಗಲೇ ಅಚ್ಕಾರದ ಪುಡಿನ ಹಾಕೋಬೋದು. ಇದನ್ನು ಚೆನ್ನಾಗಿ ಕಲಿಸಿ ಒಂದು ರಾತ್ರಿ, ಅಂದರೆ ಇವತ್ತು ರಾತ್ರಿ ಕಲಿಸಿದ್ರೆ ಬೆಳಗ್ಗೆ ತನಕ ಅದನ್ನು ಹಾಗೆ ಬಿಡಬೇಕು. ಮರುದಿನ ಅದನ್ನು ನೆನೆಸಿರ್ತೀವಲ್ಲ, ಅದರಲ್ಲಿ ಸ್ವಲ್ಪ ನೀರು ಮೇಲೆ ಬಂದಿರುತ್ತೆ, ಅದನ್ನು ಸ್ವಲ್ಪ ಹೊರಗಡೆ ತಗೊಂಬಿಡೋಣ. ಯಾಕಂದರೆ ಅದು ಸ್ವಲ್ಪ ಹುಳಿಯಾಗಿ ಬಂದಿರುತ್ತೆ. ಅದನ್ನು ಕಲಸಿ ನಾವು ಬೇಕಾದಷ್ಟು ಹದ ನೋಡಿಕೊಂಡು ನಾರ್ಮಲ್ ನೀರನ್ನು ಹಾಕಿ ಹಾಗೆ ನಿಧಾನ ಕಲಿಸ್ಕೊಂಡು ಅದು ಹೇಗೆ ಬರುತ್ತೆ ಕನ್ಸಿಸ್ಟೆನ್ಸಿ ನೋಡ್ತಾ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಇದರಲ್ಲಿ ಇರೋ ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ನೆರೆ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಪ್ಲೇಟ್ನ ತೊಗೋಬೇಕು. ಅದ್ರ ಸುತ್ತಲ ಎಣ್ಣೆ ಹಚ್ಕೊಂಡು ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕಿ ಹೊಳ್ಳಾಡಿಸಿ ಅದನ್ನು ನೀಟಾಗಿ ಎಲ್ಲ ಕಡೆನೂ ಆಗೋ ಹಾಗೆ ಮಾಡ್ಕೋಬೇಕು. ಇದ್ರಗಡೆ ಮೇಲೆ ನಾವು ಸ್ವಲ್ಪ ಉಳ್ಳಾಗಡ್ಡಿ, ಕೊತ್ತಂಬರಿ ಹಾಕಿದರೆ ಇದನ್ನು ಹೊಯ್ಗೆ ಹಪ್ಪಳ ಥರ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಒಲೆ ಮೇಲೆ ಒಂದು ಬುಟ್ಟಿ ಥರ ಅಥವಾ ಸ್ಟೀಮಿಗೆ ನಿಮ್ಮ ಹತ್ರ ಏನಿರುತ್ತೆ ಅದನ್ನು ನೀರು ಕಾಯಕ್ಕಿಟ್ಟು ನಂತರ ಅದು ಪ್ಲೇಟ್ನಲ್ಲಿ ಏನು ಹೊಯ್ಗೆ ಹಪ್ಪಳ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಮೇಲ್ಗಡೆ ಇಟ್ಟು ಒಂದೇನಾದರೂ ಕವರ್ ಪ್ಲೇಟ್ ಮುಚ್ಚಿ ಸ್ವಲ್ಪ ಒಂದು 5-10 ನಿಮಿಷ ಬಿಡಬೇಕು. ಆಮೇಲೆ ಅದನ್ನೇ ಪ್ಲೇಟ್ ಉಲ್ಟಾ ಇಟ್ಟು ಅದನ್ನು ಒಂದು 10 ನಿಮಿಷ ಬೇಯಿಸಿದರೆ ಅದು ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈ ಥರ ಕಲರ್ ಫುಲ್ ಚೇಂಜ್ ಆಗಿ ಬರುತ್ತೆ. ಆ ಥರ ಬಂದರೆ ಅದು ಕಂಪ್ಲೀಟಾಗಿ ಬೆಂದಿದೆ ಅಂತ. ಯಾಕಂದರೆ ನಾವು ಯಾವುದೇ ರೀತಿ ಉಳ್ಳಾಗಡ್ಡಿ, ಕೊತ್ತಂಬರಿ ಹಾಕ್ತೆ ಹಾಗೆ ಅದನ್ನು ನೆರೆ ಹಪ್ಪಳದ ಥರ ನಾವು ಒಣಗಿಸಿ ಕರಿದು ತಿನ್ನಬೇಕಂದ್ರೂ ಅದನ್ನು ಹಾಗೆ ಉಳ್ಳಾಗಡ್ಡಿ, ಕೊತ್ತಂಬರಿ ಹಾಕ್ತೇನೆ ಹಾಗೆ ಉಗ್ಗಿಯಲ್ಲಿ ಬೇಯಿಸಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ತೊಗೋಬೋದು. ಅಥವಾ ಉಳ್ಳಾಗಡ್ಡಿ ಅದನ್ನು ಹಾಕಿದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮಲೆನಾಡು ಪ್ರದೇಶದಲ್ಲಿ ಹಾಗೆ ತಂದು ಯೂಸ್ ಮಾಡ್ತಾರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.